ಸಂವಿಧಾನ ದಿನವನ್ನ ಪ್ರತಿ ವರ್ಷ ನವೆಂಬರ್ 26ರಂದು ದೇಶಾದ್ಯಂತ ಆಚರಿಸಲಾಗುತ್ತದೆ. 1949 ಇದೇ ದಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಅಧ್ಯಕ್ಷತೆಯಲ್ಲಿದ್ದಂಥ ಕರಡು ಸಮಿತಿಯು ಸಂವಿಧಾನವನ್ನ ಅಂತಿಮವಾಗಿ ಅಂಗೀಕರಿಸಿತು. ನಮ್ಮ ಸಂವಿಧಾನವು ಸಾಮಾನ್ಯ ದಾಖಲೆ ಮಾತ್ರವಲ್ಲ, ಅದು ಭಾರತದ ಪ್ರಜಾಪ್ರಭುತ್ವದ ಬುನಾದಿ ಮತ್ತು ರಾಷ್ಟ್ರದ ಆತ್ಮವನ್ನ ಪ್ರತಿನಿಧಿಸುವ ಮಹತ್ವದ ಪಾಠವಾಗಿದೆ. ಈ ಸಂವಿಧಾನದ ಕುರಿತು ಅಚ್ಚರಿಗೊಳಿಸುವ ಅನೇಕ ಆಸಕ್ತಿದಾಯಕ ಸಂಗತಿಗಳು ನಿಮ್ಮ ಮುಂದೆ. ವಿಶ್ವದ ಅತಿ ಉದ್ದದ ಲಿಖಿತ ಸಂವಿಧಾನ. ಭಾರತದ ಸಂವಿಧಾನವು ವಿಶ್ವದ ಅತಿ ಉದ್ದವಾದ ಲಿಖಿತ ಸಂವಿಧಾನದ ಪಟ್ಟವನ್ನ ಹೊಂದಿದೆ. ಮೂಲತಃ ಇದು 395 ವಿಧಿ, 8 ಅನುಸೂಚಿ ಮತ್ತು 22 ಭಾಗಗಳನ್ನು ಒಳಗೊಂಡಿತು. ಕಾಲಕ್ರಮೇಣ ಅನೇಕ ತಿದ್ದುಪಡಿಗಳ ನಂತರ ಇಂದು ಇದು 448 ವಿಧಿ, 12 ವೇಳಾಪಟ್ಟಿಗಳು ಮತ್ತು 25 ಭಾಗಗಳನ್ನು ಹೊಂದಿದೆ. ಭಾರತೀಯ ಸಂವಿಧಾನವು ದೇಶದ ಪ್ರತಿಯೊಂದು ಕಠಿಣ ಪ್ರಶ್ನೆಯನ್ನ ಪರಿಹರಿಸುವ ಸಮಗ್ರ ಮತ್ತು ಸಮತೋಲನಗೊಳಿಸಿದಂಥ ವ್ಯವಸ್ಥೆಯನ್ನ ಒದಗಿಸುತ್ತದೆ. ಕೈಬರಹದಲ್ಲಿ ರಚಿತವಾದ ಮೂಲ ಪ್ರತಿಯ ವೈಶಿಷ್ಟ್ಯ. ಭಾರತದ ಸಂವಿಧಾನದ ಮೂಲ ಪ್ರತಿಯನ್ನು ಕೈಬರಹದಲ್ಲಿ ಬರೆದಿರುವ ವಿಶೇಷ ಸಂಗತಿ. ಇದನ್ನು ಇಟಲಿಯ ಶೈಲಿಯಲ್ಲಿ ಸುಂದರವಾಗಿ ಬರೆದ ಪ್ರೇಮ್ ಬಿಹಾರಿ ಅವರಿಗೆ ಈ ಕೀರ್ತಿಯನ್ನು ಸಲ್ಲುತ್ತದೆ. ಸುಮಾರು 6 ತಿಂಗಳಿಂದ ಅವರು ಈ ಮಹತ್ತರದ ಕೆಲಸವನ್ನ ಪೂರ್ಣಗೊಳಿಸಿದರು. ಶಾಂತಿನಿಕೇತನದ ಪ್ರಸಿದ್ಧ ಕಲಾವಿದರಾದಂಥ ನಂದಲಾಲ್ ಬೋಸ್ ಮತ್ತು ಅವರ ಸಹೋದ್ಯೋಗಿಗಳು ಪ್ರತಿಯೊಂದು ಪುಟವನ್ನ ಅಲಂಕರಿಸಿದ ಪರಿಣಾಮ ಈ ದಾಖಲೆಯ ಒಂದು ಕಲಾಕೃತಿಯ ಪರಿಣಮಿಸಿದೆ. ಮೂಲ ಪ್ರತಿಯನ್ನು ಈಗ ಸಂಸತ್ ಭವನದ ಗ್ರಂಥಾಲಯದಲ್ಲಿರುವ ಹೀಲಿಯಂ ಅನಿಲಯುಕ್ತ ವಿಶೇಷ ಗಾಜಿನ ಪಟ್ಟಿಯಲ್ಲಿ ಸಂರಕ್ಷಿಸಲಾಗಿದೆ. 2 ವರ್ಷ 11 ತಿಂಗಳು 18 ದಿನಗಳ ಚರ್ಚೆಯಿಂದ ರೂಪುಗೊಂಡ ಸಂವಿಧಾನ. ಸಂವಿಧಾನದ ರಚನೆ ಆತುರದಲ್ಲಿ ನಡೆದಂಥ ಪ್ರಕ್ರಿಯೆಯಲ್ಲ. ಸಂವಿಧಾನದ ಸಭೆ ಒಟ್ಟು 2 ವರ್ಷ 11 ತಿಂಗಳು ಮತ್ತು 18 ದಿನಗಳ ಕಾಲ ಕೆಲಸ ಮಾಡಿತು. ಸಭೆಯ 114 ದಿನಗಳಲ್ಲಿ ಕೂಡಿ ಪ್ರತಿಯೊಬ್ಬರೂ ಕೂಡ ಅಂಶವನ್ನ ತೀವ್ರ ರಚನೆಗೆ ಒಳಪಡಿಸಲಾಗಿತ್ತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸಿದ ಕರಡು ಸಮಿತಿ 2000ಕ್ಕೂ ಹೆಚ್ಚು ತಿದ್ದುಪಡಿಗಳನ್ನು ಪರಿಶೀಲಿಸಿ ಅಂತಿಮ ದಾಖಲೆಯನ್ನು ರೂಪಿಸಿತು. ಇದು ಭಾರತದ ಪ್ರಜಾಪ್ರಭುತ್ವ ಪ್ರಕ್ರಿಯೆಯ ನಿಖರತೆ ಮತ್ತು ಗಂಭೀರತೆಯನ್ನ ತೋರಿಸುತ್ತದೆ. ಸಂವಿಧಾನದಲ್ಲಿ ಮಹಿಳೆಯರ ಮಹತ್ತರ ಪಾತ್ರ. ಸಂವಿಧಾನದ ಸಭೆಯಲ್ಲಿ ಒಟ್ಟು 379 ಸದಸ್ಯರಲ್ಲಿ 15 ಮಹಿಳೆಯರು ಇದ್ದರು. ಸರೋಜಿನಿ ನಾಯ್ಡು, ದುರ್ಗಾಬಾಯಿ ದೇಶ್ಮುಖ್, ಹಂಸಾ ಮೆಹ್ತಾ, ವಿಜಯಲಕ್ಷ್ಮಿ ಪಂಡಿತ್ ಸೇರಿದಂತೆ ಅನೇಕ ಮಹಿಳಾ ನಾಯಕರು ಕೂಡ ಚರ್ಚೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸಂವಿಧಾನಕ್ಕೆ ಸಹಿ ಹಾಕಿದರು. ಇದು ಆ ಕಾಲದ ಸಾಮಾಜಿಕ ಪರಿವರ್ತನೆಯ ಮಹತ್ವದ ಹೆಜ್ಜೆಯಾಗಿತ್ತು. ಜಾಗತಿಕ ಜ್ಞಾನದ ಸ್ವಂತ ಸಂಗ್ರಹ. ಭಾರತೀಯ ಸಂವಿಧಾನವು ವಿಶ್ವದ ಹಲವು ಶ್ರೇಷ್ಠ ಸಂವಿಧಾನಗಳಿಂದ ಉತ್ತಮ ತತ್ವಗಳು ಸಂಗ್ರಹಿಸಿ ಜಾಣ್ಮೆಯಿಂದ ರಚಿಸಲ್ಪಟ್ಟಂತ ದಾಖಲೆ. ಬ್ರಿಟನ್ನ ಸಂಸದೀಯ ವ್ಯವಸ್ಥೆ, ಅಮೆರಿಕದ ಮೂಲಭೂತ ಹಕ್ಕುಗಳು ಮತ್ತು ನ್ಯಾಯಾಂಗ ವಿಮರ್ಶೆ, ಐರ್ಲೆಂಡ್ ರಾಜ್ಯ ನಿರ್ದೇಶಕ ತತ್ವಗಳು, ಕೆನಡಾದ ಫೆಡರಲ್ ರಚನೆ, ಜರ್ಮನಿಯ ತುರ್ತು ವಿಧಿಗಳು, ದಕ್ಷಿಣ ಆಫ್ರಿಕಾದ ತಿದ್ದುಪಡಿ ಪ್ರಕ್ರಿಯೆ ಇವುಗಳೆಲ್ಲವೂ ಕೂಡ ಭಾರತೀಯ ಪರಿಸ್ಥಿತಿಗೆ ಹೊಂದುವಂತೆ ಅಳವಡಿಸಲಾಗಿದೆ. ಜನವರಿ 26 ಅನ್ವಯಕ್ಕೆ ಆಯ್ಕೆ ಮಾಡಿದ ಐತಿಹಾಸಿಕ ದಿನ. ಸಂವಿಧಾನವು 1949 ನವೆಂಬರ್ 26ರಂದು ಅಂಗೀಕರಿಸಿದ್ರು. ಅಂದು 1950 ಜನವರಿ 26ರಂದು ಜಾರಿಗೆ ಬಂತು. 1930 ಇದೇ ದಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಿದ್ದರಿಂದ ಈ ದಿನವನ್ನ ಗೌರವಿಸುವ ಉದ್ದೇಶದಿಂದ ಗಣರಾಜ್ಯೋತ್ಸವದ ದಿನವಾಗಿಯೂ ಕೂಡ ಆಚರಿಸಲಾಯಿತು.
ಭಾರತದ ಸಂವಿಧಾನವು ಸ್ಥಿರ ದಾಖಲೆ ಅಲ್ಲ. ಅದು ದೇಶದ ಬದಲಾದ ಅಗತ್ಯಗಳಿಗೆ ಅನುಗುಣವಾಗಿ 100ಕ್ಕೂ ಹೆಚ್ಚು ತಿದ್ದುಪಡಿಗಳಿಗೆ ಒಳಪಟ್ಟಿದೆ. ಆದರೆ ಅದರ ಪೀಠಿಕೆ ಅಂದರೆ ಸಂವಿಧಾನದ ಆತ್ಮ ಯಾವತ್ತೂ ಕೂಡ ಬದಲಾಯಿಸಲ್ಪಟ್ಟಿಲ್ಲ. ನಾವು ಭಾರತದ ಜನರು ಎಂದು ಆರಂಭವಾಗುವ ಪೀಠಿಕೆ ರಾಷ್ಟ್ರದ ಮೂಲ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ.